ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಿರೋ ಮೂವಿ ಹೆಸರು ಮಂಕಿ ಮ್ಯಾನ್. ಈ ಮೂವಿ ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ತಾಯಿ ತನ್ನ ಮಗುವಿಗೆ ಹನುಮಾನ್ ಕತೆಗಳನ್ನ ಹೇಳ್ತಾ ಇರುತ್ತೆ. ಕಟ್ ಆದ್ರೆ 20 ವರ್ಷಗಳ ನಂತರ ಸಿನಿಮಾ ಓಪನ್ ಆಗುತ್ತೆ. ಆಗ ಒಂದು ಫೈಟ್ ಕ್ಲಬ್ ಅನ್ನ ತೋರಿಸ್ತಾರೆ. ಅಲ್ಲಿ ಕೋಬ್ರಾ ಮತ್ತೆ ಮಂಕಿ ಮ್ಯಾನ್ ಇಬ್ರು ಫೈಟ್ ಆಡ್ತಾ ಇರ್ತಾರೆ. ಆಗ ನಮ್ಮ ಮಂಕಿ ಮ್ಯಾನ್ ನ ಕೋಬ್ರಾ ಚೆನ್ನಾಗಿ ಹೊಡೆದು ಸೋಲಿಸ್ತಾನೆ. ಆಗ ಅಲ್ಲಿಗೆ ಟೈಗರ್ ಬಂದು ವಿನ್ನರ್ ಕೋಬ್ರಾ ಅಂತ ಅನೌನ್ಸ್ ಮಾಡ್ತಾನೆ. ಆಗ ನಮ್ಮ ಮಂಕಿ ಮ್ಯಾನ್ ಬೇಜಾರಲ್ಲಿ ತಲೆ ತಗ್ಗಿಸ್ಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಅವನ ಮುಖ ಎಲ್ಲ ಗಾಯ ಆಗಿರುತ್ತೆ ಅಲ್ವಾ, ಅದನ್ನ ನೀರಲ್ಲಿ ವಾಶ್ ಮಾಡ್ಕೊಂಡು ಕೂತಿದ್ದಾನೆ. ಆಗ ಅಲ್ಲಿಗೆ ಟೈಗರ್ ಬಂದು ಅವನಿಗೆ ದುಡ್ಡನ್ನ ಕೊಡ್ತಾನೆ. ಅದನ್ನ ತಗೊಂಡು ನಮ್ಮ ಹೀರೋ, ಹೇ ಟೈಗರ್, ನೀನು ಬರೀ 50% ಮಾತ್ರ ಕೊಟ್ಟಿದೀಯಾ, ನನಗೆ ಫುಲ್ ಅಮೌಂಟ್ ಕೊಡು ಅಂತ ಕೇಳಿದ್ಕೆ ನಿನ್ನ ಈ ಮಂಕಿ ವೇಷಕ್ಕೆ ಇಷ್ಟೇನೆ ಸಿಗೋದು ಅಂತ ಬೈದು ಅಲ್ಲಿಂದ ಹೋಗ್ತಾನೆ. ಈಗ ಒಬ್ಬ ಬಾಬಾ ಶಕ್ತಿ ಅನ್ನೋ ಸ್ವಾಮೀಜಿನ ತೋರಿಸ್ತಾರೆ. ಅವನ ಬಗ್ಗೆ ಟಿವಿಲಿ ಇವನು ದೇವರ ಪ್ರತಿರೂಪ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ಒಂದು ಹೋಟೆಲ್ ನಲ್ಲಿ ಕೂತ್ಕೊಂಡು ನಮ್ಮ ಹೀರೋ ನೋಡ್ತಾ ಇದ್ದಾನೆ. ಆಗ ಅಲ್ಲಿಗೆ ಒಬ್ಬ ಹುಡುಗ ಬಂದು ನಮ್ಮ ಹೀರೋ ಹತ್ರ ದುಡ್ಡಿಸ್ಕೊಂಡು, ತಗೋ, ಇವಳೆ ಕ್ವೀನ್ ಕಪೂರ್, ಕಿಂಗ್ಸ್ ಕ್ಲಬ್ ನ ಮ್ಯಾನೇಜರ್ ಅಂತ ಅವಳ ಫೋಟೋನ ತೋರಿಸ್ತಾನೆ. ಆಗ ನಮ್ಮ ಹೀರೋ ಗುಡ್ ಜಾಬ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಒಬ್ಬ ರೋಡ್ ಸೈಡ್ ಕಾಫಿ ಶಾಪ್ ಹತ್ರ ವೀಲ್ ಚೇರ್ ಅಲ್ಲಿ ದೇವ್ರ ಫೋಟೋಗಳನ್ನ ಮಾರ್ತಾ ಬರ್ತಾ ಇದ್ದಾನೆ. ಆಗ ಅಲ್ಲಿ ಕ್ವೀನ್ ಕಪೂರ್ ಕೂತ್ಕೊಂಡು ಫೋನ್ ನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ದಾಳೆ. ಆಗ ಆ ವ್ಯಕ್ತಿ ಇವಳ ಹತ್ರ ಬಂದು, ಮೇಡಮ್ ದೇವ್ರ ಫೋಟೋನ ತಗೊಳ್ಳಿ ಅಂತ ಹೇಳ್ತಾ ಅವಳ ವ್ಯಾನಿಟಿ ಬ್ಯಾಗ್ ನ ಕತ್ಕೊಂಡು ಹೋಗ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಅವನೊಬ್ಬ ಕಳ್ಳ ಅಂತ. ಈಗ ಆ ಬ್ಯಾಗ್ ನ ನಮ್ಮ ಹೀರೋಗೆ ಆ ಹುಡುಗ ತಂದು ಕೊಡ್ತಾನೆ. ಆಗ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಕಿಂಗ್ಸ್ ಕ್ಲಬ್ ವಿಸಿಟಿಂಗ್ ಕಾರ್ಡ್ ಇರುತ್ತೆ. ಆಗ ಅದನ್ನ ತಗೊಂಡು ನಮ್ಮ ಹೀರೋ ಕಿಂಗ್ಸ್ ಕ್ಲಬ್ ಮ್ಯಾನೇಜರ್ ಹತ್ರ ಹೋಗಿ ಆ ಬ್ಯಾಗ್ ನ ಅವರಿಗೆ ಕೊಟ್ಟು, ನಾನು ಫೈಟ್ ಕ್ಲಬ್ ನಿಂದ ಬರ್ಬೇಕಾದ್ರೆ ಕಾಫಿ ಡೇ ಹತ್ರ ಒಬ್ಬ ಇದನ್ನ ಹಿಡ್ಕೊಂಡು ಓಡ್ ಬರ್ತಿದ್ದ, ನನಗೆ ಡೌಟ್ ಬಂದು ಅವನ್ನ ಹೊಡೆದು ಆ ಬ್ಯಾಗ್ ಕಿತ್ಕೊಂಡು ನೋಡ್ದೆ, ಅದರಲ್ಲಿ ನಿಮ್ ವಿಸಿಟಿಂಗ್ ಕಾರ್ಡ್ ಇತ್ತು ಅಂತ ಹೇಳ್ಬೇಕಾದ್ರೆ ಅವಳು ಅವನಿಗೆ ದುಡ್ಡು ಕೊಡೋಕೆ ಬರ್ತಾಳೆ. ಆಗ ಅವನು ನನ್ಗೆ ದುಡ್ಡು ಬೇಡ, ಇಲ್ಲೇ ಏನಾದ್ರೂ ಕೆಲಸ ಕೊಡಿ ಅಂತ ಕಿಂಗ್ಸ್ ಕ್ಲಬ್ ನಲ್ಲಿ ಅಡಿಗೆ ಕೆಲಸಕ್ಕೆ ಸೇರ್ಕೊಳ್ತಾನೆ. ನೆಕ್ಸ್ಟ್ ಡೇ ಅವನು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರ ಚೀಫ್ ಆಲ್ಫೋನ್ಸ್ ಅವನಿಗೆ ಪರಿಚಯ ಆಗ್ತಾನೆ. ಅವನಿಗೆ ಆ ಕ್ಲಬ್ ನಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗೋಕು ಆಕ್ಸಿಸ್ ಇರುತ್ತೆ. ಈಗ ನಮ್ಮ ಹೀರೋ ಒಂದು ಬೀಡಾ ಅಂಗಡಿಗೆ ಬಂದು ಒಂದು ರಾಜಾ ಸ್ಪೆಷಲ್ ಬೀಡಾ ಕೊಡಿ ಅಂತ ಕೇಳ್ತಾ ಅವನಿಗೆ ಒಂದಷ್ಟು ದುಡ್ಡನ್ನ ಕೊಡ್ತಾನೆ. ಆಗ ಅವನು ಆ ದುಡ್ಡನ್ನೆಲ್ಲ ಬೀಡಾ ಒಳಗಿಟ್ಟು ಸುತ್ತಿ ಒಂದು ಹುಡುಗನ ಜೊತೆ ಅವನ್ನ ಕಳಿಸ್ತಾನೆ. ಆಗ ಆ ಹುಡುಗ ಒಂದು ಅಂಗಡಿಗೆ ಕರ್ಕೊಂಡ್ ಬಂದು ಅವರಿಗೆ ಅಪ್ಪ ಅನ್ನ ಕೊಡ್ತಾನೆ. ಆಗ ಅವರು ನಮ್ಮ ಹೀರೋನ ಒಳಗ್ ಕರ್ಕೊಂಡು ಅಲ್ಲಿರೋ ಗನ್ ಗಳನ್ನ ತೋರಿಸ್ತಾರೆ. ಆಗ ನಮ್ಮ ಹೀರೋ ಅಲ್ಲಿ ಒಂದು ಗನ್ ನ ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ. ನೆಕ್ಸ್ಟ್ ಡೇ ನಮ್ಮ ಹೀರೋ ಕ್ಲಬ್ ಅಲ್ಲಿ ಚೀಫ್ ಹತ್ರ ಬಂದು, ನಿನ್ಗೆ ದುಡ್ಡು ಮಾಡೋಕೆ ಒಂದೊಳ್ಳೆ ಐಡಿಯಾನ ಕೊಡ್ತೀನಿ. ಇವತ್ತು ರಾತ್ರಿ ಟೈಗರ್ ಫೈಟ್ ಕ್ಲಬ್ ನಲ್ಲಿ ಒಂದು ಫೈಟ್ ಕಾಂಪಿಟೇಷನ್ ಇದೆ. ಇದರಲ್ಲಿ ಫಸ್ಟ್ 2 ರೌಂಡ್ಸ್ ಮಂಕಿ ಮ್ಯಾನ್ ಗೆಲ್ತಾನೆ, ಆದ್ರೆ 3rd ರೌಂಡ್ ಮಂಕಿ ಮ್ಯಾನ್ ಸೋಲ್ತಾನೆ ಅಂತ ಹೇಳ್ತಾನೆ. ಆಗ ಚೀಫ್ ಇದನ್ನ ಹೇಗೆ ನಂಬೋದು ಅಂತ ಕೇಳಿದ್ಕೆ ಆ ಮಂಕಿ ಮ್ಯಾನ್ ನಾನೇ ಅಂತ ಹೇಳ್ತಾನೆ. ಇದರಿಂದ ನಿನ್ಗೇನ್ ಸಿಗುತ್ತೆ ಅಂತ ಚೀಫ್ ಕೇಳಿದ್ಕೆ ನನ್ಗೆ ಈ ಕೆಲಸದಿಂದ ಪ್ರಮೋಷನ್ ಬೇಕು ಅಂತ ಹೇಳ್ತಾನೆ. ಈಗ ಫೈಟ್ ಕ್ಲಬ್ ಅಲ್ಲಿ ಫೈಟ್ ಆಡ್ತಿರೋದನ್ನ ತೋರಿಸ್ತಾರೆ. ನಮ್ಮ ಹೀರೋ ಹೇಳ್ದಾಗೆ ಮಂಕಿ ಮ್ಯಾನ್ ಫಸ್ಟ್ 2 ರೌಂಡ್ ಗೆದ್ದು 3rd ರೌಂಡ್ ಸೋಲ್ತಾನೆ. ಆಗ ಚೀಫ್ ಮಂಕಿ ಮ್ಯಾನ್ ಹೇಳ್ದಂಗೆ ಬೆಟ್ಟಿಂಗ್ ಆಡಿ ಗೆದ್ದು ಒಳ್ಳೆ ದುಡ್ಡನ್ನ ಮಾಡ್ಕೊಳ್ತಾನೆ. ಈಗ ನಮ್ಮ ಹೀರೋ ಮತ್ತೆ ಚೀಫ್ ಇಬ್ರು ತುಂಬಾ ಕ್ಲೋಸ್ ಆಗಿದ್ದಾರೆ. ಮತ್ತೆ ಅವನು ಹೇಳ್ದಾಗೆ ಸಪ್ಲೈಯರ್ ಆಗಿ ಪ್ರಮೋಷನ್ ಕೂಡ ಕೊಟ್ಟಿದ್ದಾನೆ. ಆಗ ಇವರಿಬ್ರು ಕೆಲಸ ಮುಗಿಸ್ಕೊಂಡು ಬಂದು ಚೀಫ್ ತನ್ನ ಆಟೋದಲ್ಲಿ ನಮ್ಮ ಹೀರೋನ ಕರ್ಕೊಂಡು ಹೋಗ್ತಾನೆ. ಆಗ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಇದು ನಾರ್ಮಲ್ ಆಟೋ ಅಲ್ಲ, ಇದು ಕಾರ್ಗಿಂತ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಅಂತ. ನೆಕ್ಸ್ಟ್ ಡೇ ಆ ಕ್ಲಬ್ ನಲ್ಲಿ ಕೆಲಸ ಮಾಡ್ತಾ ಒಂದು ಹುಡುಗಿನ ನೋಡ್ತಾನೆ. ಅವಳ ಕುತ್ತಿಗೆ ಹತ್ರ ಇರೋ ಒಂದು ಟ್ಯಾಟೂನ ನೋಡಿ ಅವನಿಗೆ ಗೊತ್ತಾಗುತ್ತೆ ಇವಳು ಟ್ರೈಬ್ಸ್ ಅಂತ. ಆದ್ರೆ ಅವಳು ಯಾಕಿಲ್ಲಿದ್ದಾಳೆ ಅಂತ ನಮ್ಮ ಹೀರೋಗೆ ಡೌಟ್ ಬರುತ್ತೆ. ಆಗ ಅವನು ಹಾಗೆ ಕೆಲಸ ಮಾಡ್ತಾ ಅಲ್ಲಿ ವಾಲ್ ಮೇಲಿದ್ದ ಒಂದು ಪೋಸ್ಟರ್ ನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಅವನಿಗೆ ಚಿಕ್ಕವನಿದ್ದಾಗ ನಡೆದಿರೋ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಅವರ ಊರಲ್ಲಿ ರಾತ್ರಿ ನಾಟಕ ನಡಿಬೇಕಾದ್ರೆ ಇನ್ಸ್ಪೆಕ್ಟರ್ ರಾಣಾ ಸಿಂಗ್ ಮತ್ತು ಅವನ ಹುಡುಗರು ಆ ಊರನ್ನೇ ಸುಟ್ಟಾಕಿ ಕಬ್ಜಾ ಮಾಡಿರ್ತಾರೆ. ಅದು ನೆನಪಾಗಿ ನಮ್ಮ ಹೀರೋಗೆ ಆ ಪೇನ್ ತಡೆಯೋಕೆ ಆಗ್ತಾ ಇಲ್ಲ. ಆಗ ಅಲ್ಲಿಂದ ಹೊರಗೆ ಬಂದು ಕೂತ್ಕೊಳ್ತಾನೆ. ಆಗ ಅಲ್ಲಿದ್ದ ನಾಯಿನ ನೋಡಿ ಒಂದು ಪೇಪರ್ ಅಲ್ಲಿ ಅದಕ್ಕೆ ಅನ್ನ ಹಾಕಿ ತಿನ್ನಿಸ್ತಾನೆ. ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಚೆಕಿಂಗ್ ಮುಗಿಸ್ಕೊಂಡು ಆ ಕ್ಲಬ್ ಒಳಗೆ ಬಂದು ಬ್ಯಾಕ್ ಡೋರ್ ನಿಂದ ಆ ನಾಯಿ ಕುತ್ತಿಗೆಗೆ ಬಟ್ಟೆ ಸುತ್ತಿ ಗನ್ ಕಟ್ಟಿ ಅಲ್ಲಿಗೆ ತರಿಸ್ಕೊಳ್ತಾನೆ. ಆಗ ಆ ಗನ್ ತಗೊಂಡು ಯೂನಿಫಾರ್ಮ್ ಹಾಕೊಂಡು ಚೀಫ್ ಹತ್ರ ಹೋಗ್ತಾನೆ. ಯಾಕೆಂದ್ರೆ ಅವತ್ತು ನಮ್ಮ ಹೀರೋನ ಅವನ ಚೀಫ್ VIP ಫ್ಲೋರ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ನಮ್ಮ ಹೀರೋ ಅಲ್ಲಿಗೆ ಬಂದು ಡ್ರಗ್ಸ್ ಟ್ಯೂಬ್ ಗಳನ್ನ ಸಪ್ಲೈ ಮಾಡ್ತಾ ಏನನ್ನ ಹುಡುಕ್ತಾ ಇದ್ದಾನೆ. ಆಗ ಅಲ್ಲಿ ಆ ಟ್ರೈಬ್ಸ್ ಹುಡುಗಿನ ನೋಡ್ತಾನೆ. ಅವ್ರ ಜೊತೆನೆ ಇವ್ನು ಹುಡುಕ್ತಿರೋ ರಾಣಾ ಸಿಂಗ್ ಕೂಡ ಇರ್ತಾನೆ. ಅವನ ಕಿವಿಲಾಗಿರೋ ಗಾಯದ ಮಾರ್ಕ್ ನೋಡಿ ಇವನೇ ರಾಣಾ ಸಿಂಗ್ ಅಂತ ಕನ್ಫರ್ಮ್ ಆಗುತ್ತೆ. ಆಗ ನಮ್ಮ ಹೀರೋ ಆ ಡ್ರಗ್ಸ್ ಟ್ಯೂಬ್ ನ ರಾಣಾ ಸಿಂಗ್ ಗೆ ಕೊಡ್ತಾನೆ. ಆಗ ಅವನು ಡ್ರಗ್ಸ್ ತಗೊಂಡು ತೇಲಾಡ್ತಾ ಇರ್ಬೇಕಾದ್ರೆ ಅವನಿಗೆ ಮೂಗಲ್ಲಿ ಉರಿಯುತ್ತೆ. ಏನೋ ಅಂತ ವಾಶ್ರೂಮ್ ಗೆ ಹೋಗಿ ನೋಡಿದ್ರೆ ಅವನ ಮೂಗಲ್ಲಿ ಬ್ಲಡ್ ಬರ್ತಾ ಇರುತ್ತೆ. ಅದನ್ನ ವಾಶ್ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಡೋರ್ ಲಾಕ್ ಮಾಡ್ಕೊಂಡು ಅವನಿಗೆ ಶೂಟ್ ಮಾಡೋಕೆ ಹೋಗ್ತಾನೆ. ಆಗ ಇವರಿಬ್ಬರಿಗೂ ಫೈಟ್ ಆಗಿ ಆ ರಾಣ ನಮ್ಮ ಹೀರೋನ ಹೊಡೆದು ಅವನ ಕುತ್ತಿಗೆನ ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಈ ಕಡೆ ಅವನ ಬಾಡಿ ಗಾರ್ಡ್ ಎಲ್ಲ ಡೋರ್ ಹೊಡೆದು ಒಳಗ್ ಬರೋ ಅಷ್ಟರಲ್ಲಿ ನಮ್ಮ ಹೀರೋ ಅಲ್ಲಿಂದ ಹೊರಡೋಗ್ತಾನೆ. ಆಗ ನಮ್ಮ ಹೀರೋ ಆ ಬೇಸ್ಮೆಂಟ್ ಅಲ್ಲಿ ಬಂದು ಆ ಆಟೋ ತಗೊಂಡು ಅವನ ಚೀಫ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಹಿಂದೆ ಪೊಲೀಸ್ ಜೀಪ್ ಅಲ್ಲಿ ಅವರನ್ನ ಹಿಡಿಯೋಕೆ ಬರ್ತಾ ಇದ್ದಾರೆ. ಅದನ್ನ ನೋಡಿ ಒಂದು ಸಂಧಿಯಲ್ಲಿ ಆಟೋ
ತಗೊಂಡು ಹೋಗ್ಬೇಕಾದ್ರೆ ಒಂದು ಹುಡುಗಿ ಅಡ್ಡ ಬಂದಿದ್ದು ನೋಡಿ ಆ ಆಟೋನ ನಿಲ್ಲಿಸ್ತಾನೆ. ಆಗ ಆ ಜೀಪ್ ಬಂದು ಅವನ ಆಟೋಗೆ ಗುದ್ದುತ್ತೆ. ಕಟ್ ಆದ್ರೆ ಈಗ ಪೊಲೀಸ್ ವ್ಯಾನ್ ಅಲ್ಲಿ ನಮ್ಮ ಹೀರೋನ ಹಾಕೊಂಡು ಹೋಗ್ತಾ ಇದ್ದಾರೆ. ಆಗ ನಮ್ಮ ಹೀರೋಗೆ ಎಚ್ಚರ ಆಗಿ ಆ ಪೊಲೀಸ್ ನ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಬಿಲ್ಡಿಂಗ್ ಒಳಕ್ಕೆ ನುಗ್ತಾನೆ. ಆದ್ರೆ ಅದು ಒಂದು ಪ್ರಾಸ್ಟಿಟ್ಯೂಷನ್ ಬಿಲ್ಡಿಂಗ್. ಆಗ ಅಲ್ಲಿದ್ದ ರೌಡಿ ನನ್ನ ಅಡ್ಡಕ್ಕೆ ಪೊಲೀಸ್ ನ ಕರ್ಕೊಂಡ್ ಬರ್ತೀಯ ಅಂತ ಅವನನ್ನ ಹೊಡೆಯೋಕೆ ಬರ್ತಾನೆ. ಆಗ ಅಲ್ಲಿ ಹೊಡೆದಾಡಿ ಅಲ್ಲಿಂದ ನಮ್ಮ ಹೀರೋ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಹೆಲಿಕಾಪ್ಟರ್ ನಿಂದ ಅವನನ್ನ ಅಟ್ಯಾಕ್ ಮಾಡಿ ಅವನಿಗೆ ಶೂಟ್ ಮಾಡ್ತಾರೆ. ಆಗ ಅವನು ಅಲ್ಲಿದ್ದ ಕೊಳಚೆ ನೀರಲ್ಲಿ ಬೀಳ್ತಾನೆ. ಕಟ್ ಆದ್ರೆ ಮಂಗಳಮುಖಿಯರು ಅವನನ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಆಗ ನಮ್ಮ ಹೀರೋ ಎದ್ದು ಅಲ್ಲಿಂದ ಹೋಗ್ಬೇಕಾದ್ರೆ ಆಲ್ಫಾ ಅವನನ್ನ ತಡೆದು ಹೊರಗಡೆ ಪೊಲೀಸ್ ನಿನ್ನ ಹುಡುಕ್ತಾ ಇದ್ದಾರೆ, ನೀನು ಇಲ್ಲೇ ಇದ್ರೆ ಸೇಫ್ ಅಂತ ಹೇಳಿ ಅವನನ್ನ ಅಲ್ಲೇ ಉಳಿಸ್ಕೊಳ್ತಾರೆ. ಈ ಕಡೆ ಬಾಬಾ ಶಕ್ತಿನ ತೋರಿಸ್ತಾರೆ. ಆಗ ಅಲ್ಲಿಗೆ ರಾಣಾ ಸಿಂಗ್ ಕೂಡ ಬಂದಿರ್ತಾನೆ. ಆಗ ಬಾಬಾ ಶಕ್ತಿ ರಾಣಾಗೆ ಆ ಹುಡುಗ ಯಾರು ಅಂತ ತಿಳ್ಕೊಂಡು ಅವನ ಕತೆನ ಮುಗಿಸು ಅಂತ ಹೇಳ್ತಾನೆ. ಇಲ್ಲಿ ಆಲ್ಫಾ ನಮ್ಮ ಹೀರೋನ ಒಂದು ಮರದ ಹತ್ರ ಕರ್ಕೊಂಡು ಹೋಗಿ ಆ ಬೇರಿನ ತುಂಡನ್ನ ಪುಡಿ ಮಾಡಿ ಇದ್ರ ಪವರ್ನ ವೀಕ್ ಇರೋರು ತಡ್ಕೊಳ್ಳೋಕೆ ಆಗಲ್ಲ, ಯಾಕೆ ಅಂದ್ರೆ ಇದು ತುಂಬಾ ಪೇನ್ ಆಗುತ್ತೆ ಅಂತ ಹೇಳಿ ಅವನ ಕಣ್ಣಿಗೆ ಊದ್ತಾಳೆ. ಆಗ ನಮ್ಮ ಹೀರೋಗೆ ಹಳೇದೆಲ್ಲ ನೆನಪಾಗ್ತಾ ಇದೆ. ಆದ್ರೆ ಆ ನೋವನ್ನ ತಡೆಯೋಕಾಗದೆ ಕಿರಿಸ್ತಾ ಇದ್ದಾನೆ. ಕಟ್ ಆದ್ರೆ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಒಂದು ಊರಲ್ಲಿ ರಾವಣ ಸಂಹಾರ ನಾಟಕನ ಮಾಡ್ತಾ ಇರ್ತಾರೆ. ಅದನ್ನ ಎಲ್ಲರೂ ಖುಷಿಯಾಗಿ ನೋಡ್ಬೇಕಾದ್ರೆ ಅಲ್ಲಿಗೆ ರಾಣಾ ಸಿಂಗ್ ಅವನ ಪೊಲೀಸ್ ಫೋರ್ಸ್ ನ ಕರ್ಕೊಂಡ್ ಬಂದು ಅವರ ಮೇಲೆ ದಾಳಿ ಮಾಡಿ ಅವರ ಮನೆಗೆಲ್ಲ ಬೆಂಕಿ ಇಟ್ಟು ಅವರನ್ನ ಶೂಟ್ ಮಾಡಿ ಸಾಯಿಸ್ತಿದ್ದಾನೆ. ಆಗ ನಮ್ಮ ಹೀರೋ ಅಮ್ಮ ಅವನನ್ನ ಮನೆಗೆ ಕರ್ಕೊಂಡ್ ಬಂದು ನನಗೇನೇ ಆದ್ರೂ ನೀನು ಸೌಂಡ್ ಮಾಡಬೇಡ, ಇಲ್ಲಿಂದ ಯಾವುದೇ ಕಾರಣಕ್ಕೂ ಹೊರಗ್ ಬರಬೇಡ ಅಂತ ಹೇಳಿ ಒಂದು ಕಬೋರ್ಡ್ ಅಲ್ಲಿ ಅವನನ್ನ ಕೂರಿಸ್ತಾಳೆ. ಆಗ ಅಲ್ಲಿಗೆ ರಾಣಾ ಸಿಂಗ್ ಬಂದು ಅವಳ ಹತ್ರ ಮಿಸ್ಬಿಹೇವ್ ಮಾಡ್ಬೇಕಾದ್ರೆ ಅವಳು ತನ್ನ ಹತ್ರ ಇರೋ ಚಾಕುಯಿಂದ ಅವನ ಕಿವಿನ ಕೊಯ್ತಾಳೆ. ಆಗ ಅವನಿಗೆ ಸಿಟ್ಟು ಬಂದು ಅವನ ಬೆಲ್ಟ್ ಬಿಚ್ಕೊಂಡು ಹೊಡೆದು ಅವಳ ಕುತ್ತಿಗೆ ಇಸ್ಕಿ ಅವಳ ಮೇಲೆ ಡೀಸೆಲ್ ಹಾಕಿ ಸುಟ್ಟಾಕ್ತಾನೆ. ಇದನ್ನು ನೋಡಿ ಆ ಹುಡುಗನಿಗೆ ಯಾವಾಗ್ಲೂ ಅದೇ ವಿಷಯ ಕಾಡ್ತಾ ಇರುತ್ತೆ. ಇದನ್ನೆಲ್ಲ ಆಲ್ಫಾಗೆ ನಮ್ಮ ಹೀರೋ ಹೇಳ್ತಾನೆ. ಈ ಕಡೆ ಒಂದು ದೊಡ್ಡ ಸಭೆಯಲ್ಲಿ ಬಾಬಾ ಶಕ್ತಿ ನಾನು ಅದನ್ನ ಮಾಡ್ದೆ ಇದನ್ನ ಮಾಡ್ದೆ ಅಂತ ಬಿಲ್ಡ್ ಅಪ್ ಕೊಡ್ತಾ ಇದ್ದಾನೆ. ಇದನ್ನ ಕೇಳಿ ಜನರೆಲ್ಲ ಕುಣಿದು ಕೇಕೆ ಹಾಕ್ತಾ ಇದ್ದಾರೆ. ಆಗ ಸಭೆಯಲ್ಲೇ ನಿಂತ್ಕೊಂಡು ನಮ್ಮ ಹೀರೋ ಅವನನ್ನ ನೋಡ್ತಾ ಇದ್ದಾನೆ. ಈಗ ನಮ್ಮ ಹೀರೋ ಮತ್ತೆ ಫೈಟ್ ಕ್ಲಬ್ಗೆ ಬಂದಿದ್ದಾನೆ. ಅಲ್ಲಿಗೆ ನಮ್ಮ ಪುಟ್ಟ ಹುಡುಗ ಮಂಗಳಮುಖಿಯವ್ರ ಹತ್ರ ದುಡ್ಡನ್ನ ಇಸ್ಕೊಂಡ್ಬಂದು ನಮ್ಮ ಹೀರೋ ಕಡೆ ಬೆಟ್ಟಿಂಗ್ ಆಡ್ತಾ ಇದ್ದಾನೆ. ಆಗ ಟೈಗರ್ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಕೋಬ್ರಾ ಹಾಗೆ ಹೀಗೆ ಅಂತ ಬಿಲ್ಡ್ ಅಪ್ ಕೊಟ್ಟು ಅವನನ್ನ ಕರೆಸ್ತಾನೆ. ಆಗ ಎಲ್ರು ಕೋಬ್ರಾ 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 ಅಂತ ಕಿರಿಸ್ತಾ ಇದ್ದಾರೆ. ಆಗ ಅಲ್ಲಿಗೆ ನಮ್ಮ ಮಂಕಿ ಮ್ಯಾನ್ ಬಂದು ಅವನನ್ನ ಒಂದೇ ಏಟಿಗೆ ಹೊಡೆದಾಕ್ತಾನೆ. ಯಪ್ಪ, ಆ ಏಟಿಗೆ ಇಡೀ ಸ್ಟೇಡಿಯಂ ಸೈಲೆಂಟ್ ಆಗಿ ಹೋಗುತ್ತೆ. ಇಷ್ಟೋ ತನಕ ಬಿಲ್ಡಪ್ ಕೊಟ್ಟಿದ್ನಲ್ಲ ಟೈಗರ್, ಅವನಿಗೀಗ ಮಾತೆ ಬರ್ತಾ ಇಲ್ಲ. ಆದ್ರೆ ನಮ್ಮ ಮಂಕಿ ಮ್ಯಾನ್ ಕಡೆ ನೋಡಿ ಹೇ ನೈಸ್ ಶಾಟ್ ಮ್ಯಾನ್ ಅಂತ ಹೇಳಿ ಇನ್ನೊಬ್ಬ ಫೈಟರ್ ಬೆಲ್ಲಿ ಬಿಯಾಂಗ್ಸ್ ನ ಕರೆಸ್ತಾನೆ. ಯಪ್ಪ, ಅವನ್ನ ನೋಡಿದ್ರೆ 7 ಅಡಿ ಅಶ್ವತ್ಥಾಮನ್ ತರ ಇದ್ದಾನೆ. ಆಗ ಇವರಿಬ್ರು ಸಖತ್ತಾಗಿ ಫೈಟ್ ಮಾಡ್ತಾ ಕೊನೆಗೂ ನಮ್ಮ ಹೀರೋ ಅವನ್ನ ಹೊಡೆದು ಸೋಲಿಸ್ತಾನೆ. ಆಗ ನಮ್ಮ ಹೀರೋ ಗೆದ್ದಿರೋ ದುಡ್ನೆಲ್ಲ ತಗೊಂಡು ಆ ಮಂಗಳಮುಖಿಯರ ದೇವಸ್ಥಾನದಲ್ಲಿ ಇಟ್ಟಿರ್ತಾನೆ. ಅದನ್ನ ನೋಡಿ ಅವರು ಆ ದೇವರೇ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ. ಈಗ ಕಿಂಗ್ಸ್ ಕ್ಲಬ್ ಅಲ್ಲಿ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಫೆಸ್ಟಿವಲ್ ಪ್ರೋಗ್ರಾಮ್ಗೆ ಬಾಬಾ ಶಕ್ತಿ ಬಂದಿರ್ತಾನೆ. ಆಗ ಒಬ್ಬ ಪೊಲಿಟಿಷಿಯನ್ ನಿಂತು ಮಾತಾಡ್ಬೇಕಾದ್ರೆ ಆಗ ನಮ್ಮ ಹೀರೋ ಬ್ಯಾಕ್ ಡೋರ್ ಇಂದ ಆ ಕ್ಲಬ್ ಗೆ ಬಂದು ಆ ಕ್ಲಬ್ ನಲ್ಲಿದ್ದ ಸೆಕ್ಯೂರಿಟಿನ ಹೊಡೆದು ಅಲ್ಲಿದ್ದ ಗ್ಯಾಸ್ ಆನ್ ಮಾಡಿ ಚಾಕು ತಗೊಂಡು ಹೋಗ್ತಾನೆ. ಆಗ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದ ಸೌಂಡ್ ಕೇಳಿ ಎಲ್ಲ ಹೆದರಿ ಓಡೋಗ್ತಾ ಇದ್ದಾರೆ. ಆಗ ನಮ್ಮ ಹೀರೋ ಆ ಪೊಬ್ಬೊಳಗೆ ನುಗ್ಗಿ ಎರಡರನ್ನು ಯಗ್ಗ ಮುಗ್ಗ ಹೊಡೆದು ಸಾಯಿಸ್ತಿದ್ದಾನೆ. ಆಗ ಅಲ್ಲಿರೋ ಸೆಕ್ಯೂರಿಟಿ ನಮ್ಮ ಹೀರೋ ಸುತ್ತಲೂ ಕವರ್ ಮಾಡಿ ನಿಂತ್ಕೊಳ್ತಾರೆ. ಆಗ ನಮ್ಮ ಮಂಗಳಮುಖಿಯರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವನ ಅಜ್ಜಿ ಒಬ್ಬೊಬ್ಬನು ಕತ್ತರಿಸಿ ಬಿಸಾಕ್ತಾ ಇದ್ದಾರೆ. ಆಗ ಕ್ವೀನ್ ಕಪೂರ್ ಅಲ್ಲಿಗೆ ಗನ್ ತಗೊಂಡ್ ಬಂದು ಎರಡರನ್ನು ಶೂಟ್ ಮಾಡಿ ಸಾಯಿಸ್ತಾ ನಮ್ಮ ಹೀರೋ ಹತ್ರ ಬಂದು ಅವನ್ನ ಶೂಟ್ ಮಾಡ್ಬೇಕಾದ್ರೆ ಆಗ ಹಿಂದೆಯಿಂದ ನಮ್ಮ ಸೀತಾಕ ಟ್ರೈ ತಗೊಂಡು ಅವನ ತಲೆನ ಕಡಿತಾಳೆ. ಯಪ್ಪ, ಅದನ್ನ ನೋಡಿದ್ರೆ ಒಂದು ಸಲ ಮೈ ಜುಮ್ ಅನ್ಸುತ್ತೆ. ಆಗ ನಮ್ಮ ಹೀರೋ ಆ ಟ್ರೈ ತಗೊಂಡು ಅವಳ ಬೆರಳನ್ನ ಕತ್ತರಿಸ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ VIP ಫ್ಲೋರ್ ಹೋಗೋಕೆ ತಮ್ ಕೊಡ್ಬೇಕಲ್ವಾ, ಅದಕ್ಕೆ. ಈಗ ನಮ್ಮ ಹೀರೋ ಆ ಪಬ್ ನಲ್ಲಿ ಬಂದು ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಹಾಗೆ ನೋಡ್ತಿರ್ಬೇಕಾದ್ರೆ ಹಿಂದೆಯಿಂದ ರಾಣಾ ಬಂದು ನಮ್ಮ ಹೀರೋಗೆ ಹೊಡಿತಾನೆ. ಆಗ ನಮ್ಮ ಹೀರೋ ಅವನ್ನ ನಾಯಿ ಹೊಡೆದಂಗೆ ಹೊಡೆದು ಅವನ್ನ ಸಾಯಿಸ್ತಾನೆ. ಈಗ ನಮ್ಮ ಹೀರೋ VIP ಫ್ಲೋರ್ ನಿಂದ ಕಿಂಗ್ ಫ್ಲೋರ್ಗೆ ಕ್ವೀನ್ ಕಪೂರ್ ತಮ್ ಕೊಟ್ಟು ಹೋಗ್ತಾನೆ. ಯಾಕೆಂದ್ರೆ ಇವರು ಊರನ್ನ ಪೊಲೀಸ್ ರಾಣಾ ಸಿಂಗ್ ಗೆ ಹೇಳಿ ಸುಟ್ಟಾಕ್ಸಿ ಫ್ಯಾಕ್ಟ್ರಿ ಕಟ್ಟಿರ್ತಾನೆ ಅಲ್ವಾ, ಅದಕ್ಕೆ. ಆಗ ನಮ್ಮ ಹೀರೋ ಕಿಂಗ್ ಫ್ಲೋರ್ಗೆ ಬಂದು ನೋಡಿದ್ರೆ ಇವನು ನೋಡಿ ಬಾಬಾ ಶಕ್ತಿ ಮಾತಾಡ್ತಾ ಇವನ ಹತ್ರ ಬಂದು ಮೋಸದಿಂದ ಅವನಿಗೆ ಮಳೆ ತಗೊಂಡು ಚುಚ್ತಾನೆ. ಆಗ ನಮ್ಮ ಹೀರೋ ಅದೇ ಮಳೆನ ತಗೊಂಡು ಅವನಿಗೆ ಚುಚ್ಚಿ ಸಾಯಿಸ್ತಾನೆ. ಇಲ್ಲಿಗೆ ಈ ಸಿನಿಮಾ ಮುಗಿಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ಮೂವಿ ಬಫ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.